ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇದೊಂದು ಸಿಂಪಲ್ ಆ್ಯಂಡ್ ಅಫೆಕ್ಷನೇಟ್ ವಿಡಿಯೋ. ಮುಸ್ಸಂಜೆ ಹರಟೆಗೆ ಬಾಯ್ ಹೇಳೋ ಟೈಮ್. ಮುಸ್ಸಂಜೆ ಹರಟೆಯಲ್ಲಿ ನಾನು ಪ್ಲ್ಯಾನ್ ಮಾಡಿದ ಎಲ್ಲ ವಿಷಯಗಳನ್ನು ವಿಡಿಯೋ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸುಮಾರು ಜನ ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿದ್ದೀರಾ. ಯಾಕೋ ಏನೋ ಯೂಟ್ಯೂಬ್ ಕೆಳಗಡೆ ನನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋಕ್ಕೆ ಸುಮಾರು ಜನಕ್ಕೆ ಸಂಕೋಚ ಆಯಿತು ಅನಿಸುತ್ತೆ. ಪರವಾಗಿಲ್ಲ, ಅದು ಯುವರ್ ಚಾಯ್ಸ್. ಯಾರ್ಯಾರು ಅದ್ರ ಕೆಳಗಡೆ ಕಮೆಂಟ್ ಮಾಡಿದ್ದೀರೋ ಅವ್ರಿಗೂ ತುಂಬ ಧನ್ಯವಾದಗಳು. ನನಗೆ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿರೋ ನಿಮಗೂ ಕೂಡ ಉದ್ದೇಶ ಏನಾಗಿತ್ತು, ನನಗೆ ತಿಳಿಸ್ಬೇಕು ಅನ್ನೋದಾಗಿತ್ತು. ಸೊ ಐ ಆಕ್ಸೆಪ್ಟ್ ಇಟ್ ಆ್ಯಂಡ್ ಐ ಹೋಲ್ ಹಾರ್ಟೆಡ್ಲಿ ವೆಲ್ಕಮ್ ಯುವರ್ ಫೀಡ್ಬ್ಯಾಕ್. ನಿಮ್ಮ ಪ್ರೀತಿ, ಸಹಕಾರ, ಸಲಹೆ, ಸೂಚನೆ, ಮೆಚ್ಚುಗೆಗೆ ತುಂಬು ಹೃದಯದ ಧನ್ಯವಾದಗಳು. ಈ ಟೈಮಲ್ಲಿ ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ರೂಪಾ ಕಿಶನ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಕೆಲವರು ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡಿದ್ದೀರಾ, ಲೈಕ್ ಆ್ಯಂಡ್ ಕಮೆಂಟು ಕೂಡ ಮಾಡಿದ್ದೀರಾ. ನಿಮ್ಮೆಲ್ಲರೂ ಈ ಟೈಮಲ್ಲಿ ನಾನು ಬಹಳ ಪ್ರೀತಿಯಿಂದ ಜ್ಞಾಪಿಸ್ಕೋತೀನಿ. ನಾನು ಒಬ್ಬ ಮುಖ್ಯ ವ್ಯಕ್ತಿಗೆ ಥ್ಯಾಂಕ್ಸ್ ಹೇಳಬೇಕು. ಅದು ಯಾರು ಅಂದರೆ, ಈಗಾಗಲೇ ಮುಂಚೆ ವಿಡಿಯೋನಲ್ಲೂ ಹೇಳಿದ್ದೀನಿ, ಸುರೇಶ್ ಅಂತ. ನನ್ನ ವಿಡಿಯೋ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಪ್ರೆಸೆಂಟಬಲ್ ಆಗಿ ಎಡಿಟ್ ಮಾಡಿಕೊಟ್ಟಿದ್ದು ಸುರೇಶ್ ಅವರು. ನಾನು ಇದು ಮೊದಲಾದ್ರಿಂದ ನನ್ನಿಂದನೇ ಕೆಲವು ಸಲ ತಪ್ಪಾಯಿತು. ಅವರೆಲ್ಲ ಮಾಡಿದ್ಮೇಲೆ ಒಟ್ಟಿಗೆ ಅದನ್ನೆಲ್ಲ ಸ್ಟಿಚ್ ಮಾಡಿದ್ಮೇಲೆ ಅಯ್ಯೋ ಇಲ್ಲಿ ತಪ್ಪಾಗಿದ್ದೀನಿ ಅಂತ ಮತ್ತೆ ಅದನ್ನು ಪಾಪ ರೀಡೂ ಮಾಡಿದ್ದಾರೆ. ತುಂಬ ತಾಳ್ಮೆಯಿಂದ ನನ್ನ ಜೊತೆ ಅವರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಫುಲ್ ಟೈಮ್ ಜಾಬಲ್ಲಿದ್ದಾರೆ, ಆದರೂ ಕೂಡ ಟೈಮ್ ಮಾಡಿಕೊಂಡು ನನಗೆ ಟೈಮಿಗೆ ಸರಿಯಾಗಿ ಎಡಿಟ್ ಮಾಡಿ ನನ್ನ ವೀಡಿಯೋಗಳನ್ನ ಕೊಟ್ಟಿದ್ದಾರೆ. ಚಂದವಾಗಿ ಕಾಣೋ ಥರ ಮಾಡಿದ್ದಾರೆ ಸುರೇಶ್ ಅವರು. ಅವ್ರಿಗೆ ಈ ಟೈಮಲ್ಲಿ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಮತ್ತು ಅವರ ಎಂಡೆವರ್ಸ್ ಮುಂದೆ ಏನೇನು ಕೆಲಸ ಮಾಡ್ತಾರೋ ಅದೆಲ್ಲದಕ್ಕೂ ಅವ್ರಿಗೆ ಒಳ್ಳೆಯದಾಗಲಿ. ಬೆಸ್ಟ್ ಆಫ್ ಲಕ್ ಸುರೇಶ್ ನಿಮಗೆ. ಇನ್ನೊಬ್ಬ ವ್ಯಕ್ತಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಈಗಾಗಲೇ ನಿಮಗೆ ಗೊತ್ತಾಗೋಗಿದೆ ಅನಿಸುತ್ತೆ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ. ಹೌದು, ನನ್ನ ತಮ್ಮ ಅರುಣ್. ಅವ್ನಿಗೀಗಾಗಲೇ 1-2-3 ವೀಡಿಯೋನಲ್ಲಿ ಅವನ ಹೆಸರು ತೊಗೊಂಡಿರೋದ್ರಿಂದ ಅವನೇನೆ ಡೋಂಟ್ ಓವರ್ ಡೂ ಇಟ್ ಅಂತ ನನಗೆ ಒಂದು ಕಾಷನ್ ಕೊಟ್ಟಿದ್ದಾನೆ. ಆದರೂ ಚುಟುಕಾಗಿ ಅವನಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅವನ ವರ್ಕಿಂಗ್ ಟೈಮ್, ನಾನು ಇಲ್ಲಿರುವ ವರ್ಕ್ ಮಾಡೋ ಟೈಮ್ ಎರಡು ವಿರುದ್ಧ ವರ್ಕಿಂಗ್ ಟೈಮ್ ಲೈನೇ ಬೇರೆ ಬೇರೆ ಇತ್ತು. ಸೊ ಅವನು ಗುಡ್ ಮಾರ್ನಿಂಗಿಗೆ ನನ್ನ ಡ್ರಾಫ್ಟ್ ಹೋಗ್ತಾಯಿತ್ತು, ನನ್ನ ಗುಡ್ ನೈಟ್ಗೆ ಅವನು ಕರೆಕ್ಟ್ ಮಾಡಿರೋ ವರ್ಷನ್ ಅಥವಾ ಎಡಿಷನ್ ಡಿಲೀಷನ್ ಅದು ಏನು ಮಾಡಿದಾನೋ ಅದು ನನಗೆ ಬರ್ತಾಯಿತ್ತು. ಅದೇನೇ ಆಗಿರಲಿ, ಈ ವಿಡಿಯೋಸ್ಗೆ, ಈ ಕಂಟೆಂಟ್ಗೆ, ನನ್ನ ಟಾಪಿಕ್ಗಳಿಗೆ ಒಂದು ವ್ಯಾಲ್ಯೂ ಎಡಿಷನ್ ಆಗಿದೆ ಅವನಿಂದ. ಸೊ ಹಾಗಾಗಿ ಅವನಿಗೆ ನಾನು ಧನ್ಯವಾದ ಹೇಳಲೇಬೇಕು. ಹಲೋ, ನಾನು ಅರುಣ್. ನಾನು ಚೆನ್ನಾಗಿದ್ದೀನಿ. ನೀವು ರೂಪಾ, ನೀವು ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ. ನಿಮ್ಮಮ್ಮ, ತಂಗಿ, ತಮ್ಮ, ಗಂಡ, ಮಗ ಎಲ್ಲ ಚೆನ್ನಾಗಿದ್ದಾರೆ ಅಂತ ನಂಬಿದ್ದೀನಿ. ಆಗೋಯ್ತು 2 ನಿಮಿಷ. ಓಕೆ, ಬಾಯ್. Rupa, sorry, couldn't do this without pulling your leg. Congratulations, Ma. Congratulations on your journey as a content creator, as a thought provider, right? ಅದನ್ನ ಹೇಳ್ತೀನಿ. ಯಾಕಂದ್ರೆ even if you had not done it, the world wouldn't have gone in dark, right? But you have chosen a subject to provide some kind of a light at the end of the tunnel, so to say, right? ಏನೋ ಒಂಚೂರು ಏನೋ ನಿನ್ನಲ್ಲಿರೋ ನಿನ್ನ ಎಕ್ಸ್ಪೀರಿಯನ್ಸ್ ನಿನ್ನ ನಾಲೆಜ್ ಅನ್ನ ಶೇರ್ ಮಾಡ್ಕೋಬೇಕಂತ ನೀನು ಮಾಡ್ತಾರೆ ಈ ಎಫರ್ಟ್. ಐ ಟ್ರೂಲಿ ಅಪ್ರಿಷಿಯೇಟ್, ರೈಟ್? ನೀನು ಮಾಡಿದ್ರೆ ನಿಮ್ಗೆ ಇನ್ನೇನೋ 1000 ಕೆಲಸ ಇರ್ತದೆ ಅಲ್ವಾ? ಅಂತೂ ಮಾಡ್ತಿದೆಯಲ್ಲ, ಯು ಹ್ಯಾವ್ ಟೇಕನ್ ದ ಫಸ್ಟ್ ಸ್ಟೆಪ್ ವಿಚ್ ಇಸ್ ವೆರಿ ಅನ್ಕಂಫರ್ಟಬಲ್ ಫಾರ್ ಯು. ಸೊ ಅದನ್ನ ಯು ಹ್ಯಾವ್ ಟೇಕನ್ ಅಲ್ಲ, ದಟ್ ಈಸ್ ವೆರಿ ಇಂಪ್ರೆಸಿವ್ ಫಾರ್ ಮಿ. ಓಕೆ, ನಿನ್ನಿಂದ ನಾನು ಎಷ್ಟೋ ಕಲಿತಾ ಇದ್ದೀನಿ. 3 ವರ್ಷ ಲ್ಯಾಪ್ಟಾಪ್ ಅಂತ ಕೂತಿದ್ರು ಬರೀ ರಿಸರ್ಚು, ಮಣ್ಣು ಮಸಿನ ಕೆಲಸದಲ್ಲಿ ಹೋಗ್ತಿತ್ತು, ಕ್ರಿಯೇಟಿವ್ ಆಗಿ ಏನೋ ಕಲಿತಾ ಇರಲಿಲ್ಲ. ನಿನ್ನಿಂದ ನಾನು ಏನೇನೋ ಕಲಿತಾ ಇದ್ದೀನಿ. ರೈಟ್, ಈಗ ಮುಂಚೆ ಅನ್ನೋದಪ್ಪ, ನಿಮ್ಗೆ ಏನ್ ಬೇಕೋ ಆ ಥರ ಮಾತಾಡ್ಬೋದು. ನಿಮ್ಗೆ ಏನ್ ಟಾಪಿಕ್ ಇದೆ ಅದನ್ನು ತಗೋಬಹುದು. ಸೊ ಫ್ರೀ ಆಗಿ ನಿನ್ನ ಅಭಿಪ್ರಾಯನ ಮುಂದೆ ಇಡು. ಜನ ಏನ್ ಅನ್ಕೊಳ್ತಾರೆ, ಯಾವ್ದು ಸರಿ ಯಾವ ತಪ್ಪು ಅನ್ನೋದಕ್ಕೆ ಯೋಚಿಸ್ತಾರೆ. ಐಡಿಯಾ ಸರಿಯಾ ಅಷ್ಟಿದ್ರೆ ಸಾಕು, ಅಥವಾ ನಿಮ್ದು ಥಿಂಕಿಂಗ್ ಪ್ರಾಸೆಸ್ ಸರಿದ್ರೆ ಮುಗಿತು, ರೈಟ್?
ತುಂಬ ಹೆಸಿಟೇಟ್ ಮಾಡಬೇಡ. ಏರ್ ಯುವರ್ ಒಪಿನಿಯನ್ ಇನ್ ದಟ್ ಇನ್ ಫಿಯರ್ ಆಫ್ ಫಾರ್ವರ್ಡ್ ಅಷ್ಟೇ, ಆಯ್ತಾ? ಜನ ಏನ್ ಅನ್ಕೋತಾರೆ ಅದು ಇದ್ರ ಬಗ್ಗೆ ಯೋಚಿಸ್ಬೇಡ. ವರ್ಸ್ಟ್ ಕೇಸ್ ಏನಾಗುತ್ತೆ, 2 ನಿಮಿಷ ನೋಡ್ಬಿಟ್ಟು ಬಿಟ್ಬಿಡ್ತಾರೆ. ಇನ್ನೂ ವರ್ಸ್ಟ್ ಕೇಸ್ ಏನಾಗುತ್ತೆ, ಯಾರೋ 3 ಜನ ಬಂದ್ಬಿಟ್ಟು ಟ್ರೋಲ್ ಮಾಡ್ತಾರೆ, 4-5 ಕಾಮೆಂಟ್ ಬರೀತಾರೆ. ಅದನ್ನು ಟೇಕ್ ಇಟ್ ಇನ್ ದ ಗುಡ್ ಸ್ಪಿರಿಟ್. ಹೇಳ್ತಾರಲ್ಲ, ಬದ್ನಾಮ್ ಹುआ तो क्या हुआ, नाम तो हुआ ಅಂತ. ಹಂಗೆ that should be the builder's attitude or the content creator's attitude towards them. So ಅದನ್ನ ಬೆಳೆಸ್ಕೊ. ಬೇರೆ ಏನು ಕಂಟೆಂಟ್ ಬಗ್ಗೆ ಆಗ್ಲೇ ಹೇಳಿದೆ, ವಿ ಹ್ಯಾವ್ ಚೂಸನ್ ದ ರೈಟ್ ಟಾಪಿಕ್. ಅಂಡ್ ನನ್ಗೆ ಇನ್ನೊಂದು ಆಶ್ಚರ್ಯ ಆಯ್ತು ಅಂದ್ರೆ ದ ವೇ ಯು ಪ್ರೆಸೆಂಟ್, ಇಟ್ ಇಸ್ ಸೋ ಆರ್ಟಿಕ್ಯುಲೇಟೆಡ್ ಅಂಡ್ ದ ವೇ ಯು ಎಕ್ಸ್ಪ್ಲೇನ್ ಥಿಂಗ್ಸ್. ನನ್ಗೆ ಅರ್ಥ ಆಗುತ್ತೆ ನೀನು ಯಾಕೆ ಜಾಸ್ತಿ ಟೈಮ್ ಇಟ್ಕೊಂತಿದ್ದೆ ಅಂತ. ಸೊ ಇಟ್ ಇಸ್ ಫೈನ್, ರೈಟ್? ಅಂದಂಗೆ ನಿಮ್ ಕಂಟೆಂಟ್ ಬಗ್ಗೆ ಏನಾದ್ರು ಇದ್ರೂ ಇನ್ನೊಂದು ಐಡಿಯಾ ಬಂತು ನನಗೆ. ಮುಸ್ಸಂಜೆ ಹರಟೆ ಇದೆಯಲ್ಲ, ಅದನ್ನ ಮುಂಜಾನೆ ಹರಟೆ ಅಂತ ಹಾಕ್ಬಿಡು, ಸೈಕ್ಲಿ ಚೇಂಜ್ ಮಾಡ್ಬಿಡು, ಅವಾಗ ಎಷ್ಟೊತ್ತು ಗೊತ್ತು ನೀವು ಮಾತಾಡ್ತಾ ಇರ್ಬೋದು. ಹೆಂಗಿದೆ ಐಡಿಯಾ? ಸಕ್ಕತ್ತಾಗಿಲ್ಲ? ಓಕೆ, ಚಲೋ. ಬಟ್ ಅಗೇನ್ ವಿಶ್ ಯು ಲಕ್. 25ನೇ ವಿಡಿಯೋ ಮಾಡೋಷ್ಟಕ್ಕೆ ನನ್ನ ಹೆಲ್ಪ್ ಬೇಕಾಗಿರೋದು ನಿಮಗೆ. ಕಂಪ್ಲೀಟ್ಲಿ ಸೆಲ್ಫ್ ಸಫಿಷಿಯಂಟ್, ಕಾನ್ಫಿಡೆಂಟ್ ಇನಫ್ ಟು ರನ್ ದ ಚಾನಲ್ ದ ವೇ ಯು ವಾಂಟ್ ಟು ರನ್ ಇಟ್. ಓಕೆ, ಗುಡ್ ಲಕ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಬಾಯ್. ಎಷ್ಟೋ ನಾನು ಇಂಡಿಪೆಂಡೆಂಟಾಗೇ ವೀಡಿಯೋಗಳು ಮಾಡಬೇಕು ಅಂತಂದರೂ ಕೂಡ ಕೆಲವು ಸಲ ಗ್ಲಿಚಸ್ಸಿಂದ ಅಥವಾ ಏನೋ ಒಂದು ತೊಂದರೆಯಿಂದ ಆಗ್ತಾ ಇರಲಿಲ್ಲ. ಇವತ್ತು ನೋಡಿ ಆ ಟ್ರೈಪಾಡ್ ಸ್ಟ್ಯಾಂಡೇ ಮುರಿದೋಯ್ತು. ಹಾಗಾಗಿ ಅದು ತಕ್ಷಣಕ್ಕೆ ನನಗೆ ನನ್ನ ನೇಬರ್ ಯಂಗ್ ಫ್ರೆಂಡ್ ಶ್ರಾವಣಿ ಆಗಿರ್ಬೋದು, ಅಥವಾ ಮಂಜು ಅಂತ ನಮ್ಮ ಪಾರ್ಲರ್ನಲ್ಲಿದ್ದಾಳೆ ಒಂದು ಯಂಗ್ ಗರ್ಲ್, ಅವರಿಬ್ಬರು ಅವಾಗವಾಗ ಪಿಚಿನ್ ಮಾಡ್ತಾಯಿದ್ರು. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಮುಖ್ಯವಾಗಿ ಕೆಲವರು ನನ್ನ ವಿಡಿಯೋ ಲಿಂಕ್ಸ್ನ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾರೆ. ಅವರ ಯೂಟ್ಯೂಬ್ ಚಾನಲಲ್ಲೂ ಕೂಡ ಲಿಂಕ್ಗಳನ್ನ ಹಾಕ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ. ಇನ್ನೊಂದು ಅಂದರೆ, ಈ ಗ್ರೂಪ್ ಮೀಟಿಂಗ್ಸ್ ಆದಾಗ 1 ಮಿನಿಟ್ ಟೈಮ್ ತಗೊಂಡು ನನ್ನ ವೀಡಿಯೋಸ್ ಬಗ್ಗೆ ಮಾತಾಡಿದ್ದಾರೆ, ಅಲ್ಲಿರೋರಿಗೆ ತಿಳಿಸಿದ್ದಾರೆ. ಅವ್ರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್. ಇದರಲ್ಲಿ ನಾನು ಅಂದ್ಕೊಂಡಿದ್ದು, ನಾನು ಪ್ಲ್ಯಾನ್ ಮಾಡಿದ ಟಾಪಿಕ್ಗಳ ಬಗ್ಗೆ ಮಾತಾಡಿ ವಿಡಿಯೋಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು ಮುಸ್ಸಂಜೆ ಹರಟೆಯ ಪಾರ್ಟ್ 1 ಆಗ್ಬೋದು. ಯಾಕೆಂದರೆ ಮುಂದೆ ನಾನೇನಾದರೂ ಮತ್ತೆ ಶುರು ಮಾಡಿದ್ರೆ, ಮುಸ್ಸಂಜೆ ಹರಟೆ ಕೆಳಗಡೆ ಕಂಟಿನ್ಯೂ ಮಾಡಿದ್ರೆ ಅದು ಪಾರ್ಟ್ 2 ಆಗುತ್ತೆ. ಇಲ್ಲ ಅಂತಂದರೆ ನೀವು ನಾನು ಏನಾದರೂ ಯಾವುದಾದ್ರೂ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ನಿಮ್ಗೆ ಆಸೆ ಇದ್ದರೆ, ಇಷ್ಟಪಟ್ಟರೆ ತಿಳಿಸಿ ಯಾವ ಟಾಪಿಕ್ ಬಗ್ಗೆ ಮಾತಾಡಲಿ ಅಂತ. ಅದು ಸ್ಟ್ಯಾಂಡ್ ಅಲೋನ್ ಟಾಪಿಕ್ ಆಗಿರ್ಬೋದು, ಅಥವಾ ಎ ಸೆಟ್ ಆಫ್ ಟಾಪಿಕ್ಸ್ ಅಂಡರ್ ಎ ಥೀಮ್, ಒಂದು ಸೀರೀಸ್ ಥರನೂ ಕೂಡ ಮಾಡ್ಬೋದು. ಯಾವುದಕ್ಕೂ ತಿಳಿಸಿ. ಆಮೇಲೆ ಯೂಟ್ಯೂಬ್ನಲ್ಲಿ ನನ್ನ ವೀಡಿಯೋಗಳಿರುತ್ತೆ. ಸೊ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ, ನಿಮಗಿಷ್ಟ ಆದರೆ ಮಾತ್ರ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲೀಸ್ಗೆ ಹೇಳಿ, ಸಬ್ಸ್ಕ್ರೈಬ್ ಮಾಡಿ, ಅದನ್ನು ನೋಡೋಕ್ಕೆ ಹೇಳಿ. ಅದ್ರ ಬಗ್ಗೆ ಹಳೆ ವಿಡಿಯೋಗಳನ್ನ ಇನ್ನೂ ಸ್ವಲ್ಪ ನಿಧಾನವಾಗಿ ನೋಡಿ, ವಿಶ್ಲೇಷಣೆ ಮಾಡಿ, ಏನಾದರೂ ಕರೆಕ್ಷನ್ ಮಾಡ್ಕೋಬೇಕಿತ್ತು ಅಂದರೆ ತಿಳಿಸಿ. ನನ್ನ ಕಲಿಕೆಗೆ ಅದು ಅನುಕೂಲ ಆಗತ್ತೆ. ಆಮೇಲೆ ಈ ನನ್ನ ವೀಡಿಯೋಸ್ನ, ನನ್ನ ಚಾನೆಲ್ನ ಜೀವಂತವಾಗಿಡೋದು ನಿಮ್ಮ ಕೈಲಿದೆ. ಹೇಗೆ ಅಂತಂದರೆ, ಅದ್ರ ಬಗ್ಗೆ 1-2 ಒಳ್ಳೆ ಮಾತಾಡಿ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ. ಇಷ್ಟೋ ತನಕ ನನ್ನ ಜೊತೆ ನೀವೆಲ್ಲರೂ ಇದ್ದಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು. ನಿಮ್ಮ ಪ್ರೀತಿಯ ರೂಪ.